ಶುಭೋದಯ ಫ್ರೆಂಡ್ಸ್, ಮೈ ಫಸ್ಟ್ ಲಾಂಗೆಸ್ಟ್ ರೈಡ್ನ 2ನೇ ಸಂಚಿಕೆಯ 3ನೇ ದಿನಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ ಇವತ್ತಿನ ರೈಡ್ ಬಂದು ನಾವು ಹೋಗ್ತಾ ಇರೋದು ಕಾರ್ಗಿಲಿಂದ ಲೇವರೆಗೂ. ಸೊ ಇವತ್ತಿನ ದಿನ ಬಂದು ಭಾನುವಾರ. ಏನು ವಿಶೇಷ ಅಂದರೆ ಇವತ್ತಿನ ರೈಡಲ್ಲಿ ಅಂದರೆ ನಾನು ನಿಮಗೆ ನಮ್ಮ ಈ ಪಯಣದ ಎಲ್ಲ ಹೀರೋಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ ಒಂದು ಚಿಕ್ಕ ಹೈಲೈಟಿಂದ. ನೆಕ್ಸ್ಟ್ ಇಂಟ್ರೊಡಕ್ಷನ್, ಮುಂದೆ ಸಾಗೋಣ ಕಾರ್ಗಿಲಿಂದ ಲೇವರೆಗೂ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ರಾಕಿಂಗ್ ಲೈಕ್ ರೋ. ಫ್ರೆಂಡ್ಸ್, ನೆನ್ನೆ ನಾವು 9 ಗಂಟೆಗೆ ರಾತ್ರಿ ಕಾರ್ಗಿಲ್ ಮುಟ್ಟಿದೀವಿ. ಒಂದು ಡಾಮೆಟ್ರಿ ಬುಕ್ ಮಾಡಿ ಅಲ್ಲೇ ಉಳ್ಕೊಂಡ್ವಿ. ಇವತ್ತು ನಾವು ಲೇ ಕಡೆಗೆ ಹೊರಟಿದೀವಿ. ನನ್ನ ಈ ಸೆಕೆಂಡ್ ಎಪಿಸೋಡ್ಗೆ ಹೊಸಬರಾಗಿದ್ರೆ ಪ್ಲೀಸ್ ಫಸ್ಟ್ ಎಪಿಸೋಡ್ ನೋಡಿ, ಕಂಟಿನ್ಯೂಟಿ ಸಿಗುತ್ತೆ. ಫಸ್ಟ್ ಎಪಿಸೋಡ್ ಲಿಂಕ್ ವಿಡಿಯೋದಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಲೆಟ್ಸ್ ಬಿಗಿನ್ ದ ಜರ್ನಿ ವಿತ್ ಅ ಶಾರ್ಟ್ ಇಂಟ್ರೋ. ನಿಮ್ಮ ಪ್ರೋತ್ಸಾಹ ತೋರಿಸುತ್ತಾ ಪ್ಲೀಸ್ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಲವಿಂಗ್, ಸಪೋರ್ಟಿಂಗ್ ಅಂಡ್ ವಾಚಿಂಗ್ ಅಂಡ್ ಕೀಪ್ ರಾಕಿಂಗ್ ಲೈಕ್ ರೋ. ಈಗ ನಾವು ಕಾರ್ಗಿಲ್ ಬಿಟ್ಟಿದ್ದೀವಿ. ಫ್ಯೂಲ್ ಸ್ಟೇಷನಿಂದ ಫ್ಯೂಲ್ ಅಪ್ ಮಾಡ್ಕೊಂಡ್ವಿ ಗಾಡಿಗಳಿಗೆಲ್ಲ. ಸೊ ಈಗ ಕಾರ್ಗಿಲಿಂದ ನಾವು ಹೋಗ್ತಾ ಇರೋದು ವಿ ವಿಲ್ ಗೋ ಟು ಲೇ ಹೋಗ್ತಾ ಇದ್ದೀವಿ. ಸೊ ಲೇ ಅಲ್ಲಿ ನಾವು ಲೇಗಿಂತ ಮೊದಲು ವಿ ವಿಲ್ ಕ್ರಾಸ್ ಆ್ಯಂಡ್ ರೌಂಡ್ 2 passes. 2 ಹೈ ಆಲ್ಟಿಟ್ಯೂಡ್ ಪಾಸ್ ಕ್ರಾಸ್ ಮಾಡ್ತೀವಿ. ಒನ್ ಈಸ್ ನಮ್ಕಿಲಾ, ಇನ್ನೊಂದು ಫೋಟುಲಾ. ಸೊ ನಮ್ಕಿಲಾ ಅರೌಂಡ್ 1400 ಫೀಟ್ಸ್ 14,000 ಫೀಟ್ ಹೈಟ್ ಮೇಲೆ ಐತಂತ. ಅದರ ನೆಕ್ಸ್ಟ್ ಫೋಟುಲಾ ಬರ್ತೈತಿ. ನಮ್ಕಿಲಾ ಇಲ್ಲಿಂದ ಅರೌಂಡ್ 50 ಕಿಲೋಮೀಟರ್ಸ್ ದೂರ ಐತಿ. ವಾವ್, ಸೂಪರ್ ಮ್ಯಾನ್. ಕಸ ಗುಡಿಸ ಥರ ಅವರು ಲ್ಯಾಂಡ್ ಸ್ಲೈಡಿನ ಕಲ್ಲುಗಳು ರೋಡ್ ಮ್ಯಾಗ ಬಿದ್ದದ್ದು ಕ್ಲೀನ್ ಮಾಡ್ತಾಗೆ ಆ ಥರ. ನಮ್ಮ ಸಿಟಿಗಳ್ನಾಗ ಜನ ಊರಾಗಿದ್ರೂ ಫೀಚರ್ಸ್ ಇಲ್ಲ, ಯಾಕಂದ್ರೆ ಅಲ್ಲಿ ಇವು ಅಷ್ಟು ರಿಸ್ಕಿ ಅನ್ಸಲ್ಲ ಜನಕ್ಕೆ. ನಡೀತೈತಿ ಏನು ಬೇಕಾದ ಬಿದ್ರು. ವಿಲ್ ಶರ್ಗೋಲಿ. ಆ ಗುಡ್ಡದ ಮ್ಯಾಗ ನೋಡು ಎಷ್ಟು ಚಂದ ಮಾಡ್ಯಾರ ಅವ್ರು. ಇದೇ ಮುಲ್ಬೇಕ್ ಬುದ್ಧ ಸ್ಟ್ಯಾಚ್ಯೂ. ಆಹಾ,
स्टैंड सीधा है इसका। ये देखो, नेपाल जाएगा, नेपाल जाने लगेगा। ಸೊ ನಾವೀಗ ಮುಲ್ಬೇಕ್ ಹತ್ರ ಬಂದಿದ್ದೀವಿ. ಸೊ ಇದು ಕ್ರಿಸ್ತಪೂರ್ವ 1ನೇ ಶತಮಾನದಕ್ಕಿಂತ ಮೊದಲಿಂದು ಗೌತಮ್ ಬುದ್ಧರ ಕೆತ್ತನೆ ಇದೆ. ಸೊ ಇದೊಂದು ಚಿಕ್ಕ ಪುಟ್ಟ ಬೆಟ್ಟದ ಕಲ್ಲಿನ ಮೇಲೆ ಈ ಕೆತ್ತನೆ ಮಾಡಿದ್ದಾರೆ. ಆವಾಗಿಂದ ಟಿಬೇಟಿಂದ ಬಂದ ಸಂತರು ಏನ್ ಬಂದಿದ್ರಲ್ಲ ಅವರೆಲ್ಲ ಇಲ್ಲಿ ಆ ಕೆತ್ತನೆ ಮಾಡಿದ್ದಾರೆ. ತಮ್ಮ ಕಲ್ಚರನ್ನ ಅವ್ರು ಸ್ಪ್ರೆಡ್ ಮಾಡ್ಕೊಂತ ಹೊಂಟಾರ. ಸೊ ಇಲ್ಲಿ ಅದರ ಲಿಪಿ ಐತಿ ಅಂಡ್ ನಿಮ್ಗೆ ಹಳೆ ಕಾಲದ ಲಿಪಿನೂ ಕಾಣಿಸ್ತಿತ್ತು ಅದರಲ್ಲಿ. ಆ ಟೈಮ್ನಾಗ ಬರ್ದಿರೋದು ಇದು. ಆಗಿನ ಮಾಂಕ್ಸ್ ಬಂದವರು, ದಲಾಲಾಯಮಾದವ್ರ ಜೊತೆ ಅವರು ಫೋಟೋಸ್ ಇದಾವೆ. ನಾವು ಈಗ ಸ್ಟಾರ್ಟ್ ಮಾಡಿದ್ವಿ ಮುಲ್ಬೇಕಿಂದ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ Namkila Pass. So Namkila Pass is around 10 kilometers ಇರ್ಬೋದು ಇಲ್ಲಿಂದ. ಲಾಮಾಯೂರು ಇನ್ನೂ 48 kilometers. ನಿಮೋ 135, ಲೇ ಅರೌಂಡ್ 176 kilometers. So we are at Namkila top. So Namkila high altitude pass, and the altitude is 12,198 feet. ನಮ್ಮ 2ನೇ ಮೈಲ್ ಸ್ಟೋನ್ ರೀಚ್ ಆಗಿದ್ದೀವಿ. ನಮ್ಕಿಲ್ಲ ಟಾಪ್ ಅರೌಂಡ್ 12,198 ಫೀಟ್ ಫ್ರಮ್ ಸಿ ಲೆವೆಲ್. ಸಾರಿ, 14,000 ಅಂತ ನಾನು ಮೊದಲು ಹೇಳಿದ್ದೆ, ಸಾರಿ ಫಾರ್ ದ್ಯಾಟ್. ಸೊ ಇಲ್ಲಿ ಕೆಲವು ಸ್ನ್ಯಾಪ್ಸ್ ತೊಗೋತಾ ಇದ್ದೀವಿ. ಆಮೇಲೆ ಮುಂದೆ ನಾವು ನೆಕ್ಸ್ಟು ಫೋಟುಲಾ ಪಾಸ್, ದೆನ್ ಲಾಮಾಯೂರು ಹೋಗ್ತೀವಿ. ಒಂದು ಸರ್ಪ್ರೈಸ್ ಏನಂದರೆ, ಲಾಮಾಯೂರಲ್ಲಿ ಏನೋ ಒಂದು ಪ್ರಕೃತಿಯ ವಿಸ್ಮಯನೇ ಇದೆ. ಸೊ ಅದು ನಿಮಗೆಲ್ಲ ತೋರಿಸ್ಬೇಕು ಅಂತ. So stay connected and keep watching. The next milestone is Fotula Pass and then Lamayuru. Finally we'll reach to Leh. So let's move on, guys. ಸೊ ನಾವೀಗ ನಮ್ಕೀಲಾ ಟಾಪ್ ಮುಗಿಸ್ತೀವಿ, ಸೆಕೆಂಡ್ ಮೈಲ್ ಸ್ಟೋನ್. ಈಗ ನಾವು ಫೋಟುಲಾ ಪಾಸ್ ಹೊಂಟೀವಿ. ಸೊ ಫೋಟುಲಾ ಪಾಸ್ ನೆಕ್ಸ್ಟ್ ಮೈಲ್ ಸ್ಟೋನ. ಸೊ ಅದೊಂದು 30-40 ಕಿಲೋಮೀಟ್ರ್ನಾಗ ಅದು ಬರ್ತೈತಿ. ಸೊ ಅದಾದ್ಮ್ಯಾಗ ಲಾಮಾಯೂರು ಮೊನೆಸ್ಟ್ರಿಗೆ ಹೋಗ್ತೀವಿ. ಲಾಮಾಯೂರು ಒಳಗೆ ಈ ಭೂಮಿ ಒಂದಕ್ಕೊಂದು ಅಪ್ಪಳಿಸಿ ಹಿಮಾಲಯನ್ ಮೌಂಟೇನ್ಸ್ ಫಾರ್ಮೇಷನ್ ಹೆಂಗಾಯಿತು, ಅದಕ್ಕೇನೋ ಇಂಗ್ಲೀಷ್ ವರ್ಡ್ ಐತಿ, ಅಷ್ಟು ನನಗೆ ಕ್ಲಿಯರಾಗಿ ನೆನಪು ಬರತ್ತಿಲ್ಲ ಆ್ಯಸ್ ಆಫ್ ನೌ. ಸೊ ನಾವು ಮತ್ತೊಂದು ಆಲ್ಟಿಟ್ಯೂಡ್ ಹತ್ತೀವಿ ಅನ್ನಿಸ್ತೈತಿ. ಯಾಕಂದ್ರೆ ರೋಡ್ಸ್ ಕರ್ವ್ ಆತು ಮತ್ತು ಎಸೆಂಡ್ ಆಗತ್ವಿ. ನೋಡೋಣ
ನೋಡ್ರಿ ಇಲ್ಲಿ ಸಂದಿಗಳು ಅದಾವೆ ಹೆಂಗೆ. ಅಲ್ಲಿ ಮನೆಗಳು ನೋಡ್ರಿ ಮ್ಯಾಲೆ ಗುಡ್ಡದಾಗ ಗುಹೆ ಕೊರ್ದಂಗೆ ಏನೇನೋ ಕೊರ್ದಾರ. ಅಲ್ಲಿ ಆ ಗುಹೆಗಳು ಮನೆಗಳು ನೋಡ್ರಿ ಅಲ್ಲಿ ಲೆಫ್ಟ್ನಾಗ ಗಾಡಿ ಬರತೈತಿ. ಅವು ಹಳೆ ಮನೆಗಳ ಗುಡ್ಡದಾಗೆ ಕೊರ್ದದ್ದದಾವ ಕಾಣಿಸ್ತೈತೆ ಅನ್ನಿಸ್ತೈತೆ ನಿಮಗೆ. ಸೊ ಈ ಗುಡ್ಡ ನೋಡ್ರಿ ಎಷ್ಟು ಚೆಂದಾಗೈತಿ. ಕೋನ್ ಆಗಿ ಕೋನ್ಗಳು ಹಾಕ್ದಂಗೆ ಆಗ್ಯಾವ, ಮಣ್ಣಿನ ಕೋನ್. ಸಣ್ಣಗೆ ಮಳೆ ಹನಿ ಬೀಳತ್ತಾವ. ಮಳೆ ನಿಂತು ಮತ್ತು ನಾವು ಇಳಿಲಾಕತ್ತೀವಿ. ಕಾರ್ಗಿಲ್ ಇಲ್ಲಿ ಮುಗೀತು, ಮುಕ್ತಾಯವಾಯಿತು. ಇನ್ನು ಮುಂದೆ ಫಟುಲಾ 13 ಕಿಲೋಮೀಟ್ರ್ ಐತಿ. ಸೊ ಫಟುಲಾ ಪಾಸಿಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಬ್ಯಾಟ್ರಿ ಎಕ್ಸಾಸ್ಟ್ ಆಗಿತ್ತು, ಸೊ ಬ್ಯಾಟ್ರಿ ಚೇಂಜ್ ಮಾಡಿದೆ. ರೆಕಾರ್ಡ್ ಮಾಡತ್ತೀನಿ ಫೋಟೋಲ ಒಂದು ಪಾಸ್ ರೀಚ್ ಆಗೋ ತನಕ. ಸೊ ಮಳೆ ಸ್ಟಾರ್ಟ್ ಆಯಿತು, ನಾವು ಸಿಕ್ಕಾಪಟ್ಟೆ ಮ್ಯಾಲೆ ಬಂದೀವಿ. ಇನ್ನು 1 ಕಿಲೋಮೀಟ್ರ್ ಫೋಟೋಲ ಪಾಸ್ ಬಂತು. ಬ್ಯೂಟಿ ಇಲ್ಲಿ ಮ್ಯಾಲೆ ಹತ್ತಾತೀವಿ. ಐ ಹೋಪ್ ವಾಯ್ಸ್ ರೆಕಾರ್ಡ್ ಆಗತೈತಿ ಅಂತ ತಿಳ್ಕೊಂಡಿನಿ. ಇಲ್ಲ ಅಂತಂದ್ರೆ ವಾಯ್ಸ್ ಡಬ್ ಮಾಡಬೇಕಾಗುತ್ತೆ. ಐಸ್ ಕೋಲ್ಡ್ ಇದ್ದಂಗೆ ಐತಿ. ಐಸ್ ಬೀಳತೈತಿ, ಸ್ನೋಫಾಲ್ ಆಗತೈತಿ ಇಲ್ಲಿ. ಸ್ನೋಫಾಲ್ ಆಗತೈತಿ. ಸೊ ವೆರಿ ಲೈಟ್ ಸ್ನೋಫಾಲ್ ಐತಿದು.
ನನ್ನ ಫ್ರೆಂಡ್ ನರೇಶ್ ಅಂತರೂ ಅಲ್ಲಿ ಮುಂದೆ ಹೋಗ್ಯಾನ. ಅವರಿಬ್ಬರು ಡಬಲ್ ರೈಡರ್ಸ್ ಅದಾರ. ಸೊ ವಿ ಹ್ಯಾವ್ ರೀಚ್ಡ್ ದ ಫೋಟುಲಾ ಪಾಸ್ ಅನ್ನಿಸ್ತೈತಿ. ಎಸ್, ದ ಫೋಟುಲಾ, the third destination. So guys, ನೋಡ್ರಿ, we have reached the Fotula Pass. 13,479 feet height. But I was born running every stop sign. Sky is the limit, no chance to hold. Sky is the limit, I'm breaking the mold. Sky is the limit, I'm out of control tonight. Every doubt just feeds the flame. Every scar reminds me why I came. I've been broke, I've been blessed, carry faith in an empty chest till now. The stars are down like good old friends, saying, boy, don't stop when the sky just ends. Sky is the limit, So to hold. ಈಗ ನಾವು ಡಿಸೆಂಡ್ ಆಗತ್ತೀವಿ ಕೆಳಗೆ ಇಳ್ಕೊಂತ ಹೋಗ್ತೀವಿ. ರೋಡ್ ಎಷ್ಟು ಮಸ್ತ್ ಕಾಣಿಸ್ತೈತಿ. ಆಗಲೇ ತೋರಿಸ್ಬೇಕಂತ ಮಾಡಿದೆ, ಅಷ್ಟ್ರಾಗಿ ರೆಕಾರ್ಡ್ ಆಗ್ತಾ ಇರಲಿಲ್ಲ. ಸೊ ನಿಮ್ಗೆ ಮುಂದೆ ಕಾಣಿಸ್ತೈತಿ ರೋಡ್ ಹೆಂಗೆ ಹೋಗ್ತೈತಿ ಅಂತ. ಇಲ್ಲೇ ಆಜು ಬಾಜುನೇ ಹೋಗ್ತಿರ್ತೀವಿ ನಾವು ರೋಡ್ನಾಗ. ಸೊ ನಾವು ಲಾಮಾಯೂರು ರೀಚ್ ಆಗಿದ್ದೀವಿ. ಸೊ ಮೊನೆಸ್ಟ್ರಿ ಕಡೆ ಹೊರಟಿದ್ದೀವಿ. ಸೊ ಈ ಗುಡ್ಡಗಳು ನೋಡಿದ್ರೆ ನಿಮ್ಗೆ ಒಳಗಡೆ ಮನೆಗಳೆಲ್ಲ ಕೊರೆದಿದ್ದಾರೆ. ಅದು ನೋಡಿದ್ರೆ ಒಂಥರ ವಿಚಿತ್ರವಾಗಿದೆಯಲ್ಲ. ಸೊ ದ್ಯಾಟ್ ಈಸ್ ದ ಸ್ಪೆಷಾಲಿಟಿ ಓವರ್ ಹಿಯರ್. ಎಷ್ಟೋ ಗುಡ್ಡಗಳೆಲ್ಲ ಕೊರೆದಿದ್ದಾರೆ, ಕೊರೆದು ಮನೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಆಲ್ರೆಡಿ ರೀಚ್ ಆಗಿದ್ದಾರೆ. ನಾವು ಅವ್ರನ್ನ ಹುಡುಕ್ತಾ ಹೊರಟಿದ್ದೀವಿ, ಪಾರ್ಕಿಂಗ್ ಸ್ಪೇಸ್ ಹುಡುಕ್ತಾ. ಟ್ರಾಫಿಕ್ ಸ್ವಲ್ಪ ಹೆವಿ ಇದೆ ಟೂರಿಸ್ಟ್ ಟೈಮ್ ಅಲ್ಲ ಇವಾಗ. ಸಿ ಸೊ ಲಾಮಾಯೂರು ಮಾನೆಸ್ಟ್ರಿಗೆ ಗೋಂಪಾ ಅಂತಲೂ ಕರೀತಾರೆ. ಗೋಂಪಾ ಅಂದರೆ ಬುದ್ಧಿಸಮಲ್ಲಿ ಮಂದಿರ ಅಂದಂಗೆ. ಸೊ ಇದು ಒಂದು ಎಲ್ಲಕ್ಕಿಂತ ದೊಡ್ಡದಾದ ಮಂದಿರ, ಅತಿ ದೊಡ್ಡದಾದ ಮಂದಿರ. 108 ಮಂದಿರದ ಕಟ್ಟಿಸಿದ್ದಾರೆ ಇಲ್ಲಿ. ಅದರಲ್ಲಿ ಇದು ಎಲ್ಲಕ್ಕಿಂತ ದೊಡ್ಡದು ಮತ್ತು ಇದು ಒಂದು ಬುದ್ಧಿಸಮ್ ಕಲಿಸೋ ಶಾಲೆನು. ಸೊ ಮೊದಲು ಲಾಮಾಯೂರು ಅಲ್ಲಿ ಫುಲ್ ಇದೆಲ್ಲ ನೀರಲ್ಲಿ ಮುಳುಗಿತ್ತು. ಇದೊಂದು ದೊಡ್ಡ ಲೇಕ್ ಇತ್ತು ಇಲ್ಲಿ. ಸೊ ಇಲ್ಲಿ ನಾರ್ಪಾ ಅಂತ ಒಬ್ರು ವಿದ್ವಾಂಸರು ಬಂದು ಇಲ್ಲಿ ತಪಸ್ ಮಾಡಿ ಅವರು ಇಲ್ಲಿನ ನೀರನ್ನ ಹರಿದು ಹೋಗಂಗ ಅವರು ದೇವ್ರಿಗೇನೋ ಪ್ರಾರ್ಥನೆ ಮಾಡ್ಕೊಂಡ್ರು. ಆ ನೀರೆಲ್ಲ ಬತ್ತಿ ಹೋಯ್ತು. ಆಮೇಲೆ ಈ ಜಾಗದಲ್ಲಿ ಅವರು ಇದೊಂದು ಶಾಲೆ ಅಥವಾ ಮಂದಿರ ಅನ್ಬೋದು ನಾವು ಕಟ್ಟಿಸಿದ್ರು. ಸೊ ಹಾಗೆ ಮುಂದೆ ಹೋದಂಗೆ ಲಡಾಖ್ ರಾಜ ಬಂದು ಅವರಲ್ಲಿ ಇರೋ ಒಬ್ನಿಗೆ 108 ಇಂಥ ಮಂದಿರಗಳು ಕಟ್ಟಿಸ್ಬೇಕು ಅಂತ ಹೇಳಿದಾಗ ಅವನು ಈ ಮಂದಿರ ಒಂದು ಸ್ಥಾಪನೆ ಮಾಡ್ದ ಆ ಟೈಮಲ್ಲಿ. ಸೊ
ಈ ನೀರ್ ಬತ್ ಹೋದ್ಮೇಲೆ ಅಲ್ಲಿರೋ ಭೂಮಿ ಎಲ್ಲ ಕೊರೆದು, ನೀರಿಂದ ಕೊರೆದು ಒಂಥರ ಅಲೆಗಳಂಗೆ ಭೂಮಿನ ಮಡಚಿ ಹಾಕ್ದಂಗೆ ಆಗ್ಬಿಟ್ಟಿದೆ. ಸೊ ಒಂಥರ ವಿಚಿತ್ರವಾದ ಆಕಾರಗಳಿದಾವೆ ಇಲ್ಲಿ. ನೀರ್ ಹರ್ಕೊಂಡು ಹೋಗಿರೋದು, ಏನೋ ನೀರ್ ಸುರಿದು ಹೋಗಿರೋದು, ಆ ತರ ಒಂದು ಬಟ್ಟೆ ಹೆಂಗ್ ಮಡಚಿ ಹಾಕಿರ್ತೀವಿ ಆ ತರ ಭೂಮಿಯಲ್ಲಿ ಆ ರೀತಿಯಲ್ಲಿ ಆಗ್ಬಿಟ್ಟಿದೆ. ಮುದ್ದಿಯಾಗಿ ಬಟ್ಟೆ ಒಗ್ದಂಗ್ ಆಗ್ಬಿಟ್ಟಿದೆ ಅದು. ಸೊ ನೋಡಿ, ಇದಕ್ಕೆ ಮೂನ್ ಲ್ಯಾಂಡ್ ಅಂತೂ ಕರೀತಾರೆ. ಚಂದ್ರನ್ ಮೇಲೇನು ಹೀಗೆ ಇದೆ ಅಂತ ಹೇಳ್ತಾರೆ. ಇದೇ ಒಂದು ಮೋಸ್ಟ್ ಸರ್ಪ್ರೈಸಿಂಗ್ ಜಾಗ ಇದೆ. ಸೊ ತೋರಿಸ್ಬೇಕು ಅಂತ ಆಸೆ ಇತ್ತು. ಐ ಹೋಪ್ ಯು ಆರ್ ಎಂಜಾಯಿಂಗ್ ದಿಸ್. Top down, hear the sound of the breeze carrying us away. Dust in the rear view, free as a bird. This is our time, no matter what they say. Every mile behind only brought us here. Now the road is clear. Shotgun ride on my Friday night. Sunset fire burning in our eyes. Let's leave the past in the past and deal with it another day. All we got is this open road. No plans, just a cranked up radio. Ain't promising forever, ain't no ending. ಈಗ ಮಡ್ಡಿ ಬಂದಂಗೆ ಆಯ್ತು. ನಮ್ಮ ಮಡ್ಯಾಗ ಹಾಳು ಬೀಸ್ತಿರ್ತಲ್ಲ ಹಂಗೆ. ಗಾಡಿ ಓಡಾಡಕ್ಕೆ ಒದ್ದಾಡಕತ್ತು. ಮ್ಯಾಗ್ನೆಟಿಕ್ ಹಿಲ್ ನಾವು ಬಂದ್ವಿ. See, it is going back. Right. Pattar Sahib Gurudwara. ಸೊ ನಾವು ಪತ್ತರ್ ಸಾಹೇಬ್ ಗುರುದ್ವಾರಾಗೆ ಬಂದೀವಿ. ಸೊ ಇಲ್ಲಿ ನಮಸ್ಕಾರ ಮಾಡಿ ಬರ್ತೀವಿ. ಫ್ರೆಂಡ್ಸ್, ನಮ್ಮ ಎಪಿಸೋಡ್ 2 ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮ ಪ್ರೀತಿ ವಿಶ್ವಾಸ ತೋರಿಸುತ್ತಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಫೀಡ್ಬ್ಯಾಕ್ಸು ಕಮೆಂಟ್ಸ್ ಅಲ್ಲಿ ಕೊಡಿ. ಸೊ ಹಾಗೆ ನನ್ನ ಇನ್ಸ್ಟಾ ಐಡಿಯಲ್ಲಿ ಫಾಲೋ ಮಾಡಿ. ಇನ್ಸ್ಟಾ ಐಡಿ ಬಂದು ರೈಡ್ ವಿತ್ ರೋಹಿತ್ಗೆ. ಸೊ ಮುಂದಿನ ಎಪಿಸೋಡ್ ನಲ್ಲಿ ಸಿಗೋಣ 17,000 ಅಡಿ ಎತ್ತರದ ಖಾರ್ದುಂಗ್ಲಾ ಪಾಸ್ ಅಲ್ಲಿ. ಸೊ ಕೀಪ್ ವಾಚಿಂಗ್.